ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಗದಗ ಜಿಲ್ಲೆಯ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಲ್ಲಿ ಭಾರಿ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದೆ. ನೀರು ಶುದ್ಧೀಕರಣ ಘಟಕದಲ್ಲಿ 3 ವರ್ಷಗಳಿಂದ ಟ್ಯಾಂಕ್ ಸ್ವಚ್ಛಗೊಳಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಹೂಳು ಮಣ್ಣಿನಿಂದ ಕೂಡಿದ ಅಶುದ್ಧ ನೀರನ್ನೇ ಸರಬರಾಜು ಮಾಡಲಾಗ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿದೆ ನೋಡಿ ನಮ್ಮ ಆರ್ ಮ್ಯಾಕ್ಸ್ನ ವರದಿಗಾರ ಮಾಡಿರುವ ಎಕ್ಸ್ಕ್ಲೂಸಿವ್ ಸ್ಟೋರಿ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಜಾಲವಾಡಗಿ ಗ್ರಾಮದ ಬಳಿ ಇರುವ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ನೀರು ಶುದ್ಧೀಕರಣ ಘಟಕ ಕುಡಿಯುವ ನೀರನ್ನು ಶುದ್ಧೀಕರಿಸಿ ಜನರಿಗೆ ತಲುಪಿಸಬೇಕಾದ ಈ ಘಟಕದಲ್ಲೇ ಹೋಳು ಮಣ್ಣು ತುಂಬಿಕೊಂಡಿದ್ದು ಸರಿಯಾದ ನಿರ್ವಹಣೆ ಇಲ್ಲದೆ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ನೀರು ಗಲೀಜಿಲ್ಲ ಅಂತೇಳಿ ನೀರು ಬೀಳಲ್ಲಿ ಸ್ವಚ್ಛ ಇರ್ತೈತಿ ರೀ. ಅದು ಏನು ನೀರು ಬೀಳಲ್ಲಿ ಟ್ಯಾಂಕ್ ಸೈಡ್ ಗಲೀಜು ಇರ್ತೈತಿ. ಅದನ್ನು ನಾವು GPS ಫೋಟೋ ತೊಗೊಂಡಿನಿ. ಯಾವಾಗ ಬರೀ ಕ್ಲೀನ್ ಇದ್ದದ್ದು ನೋಡಿ ನಮ್ಮ ಇರೋ ಅಲ್ಲಿ ಸಿಬ್ಬಂದಿಗೆ ಎಲ್ಲ ಸುಳ್ಳು ನ್ಯೂಸ್ ಕೊಡ್ತೀರಿ ನೀವು ಅಂತೇಳಿ ಅವ್ರ ಮೇಲಿನ ದಬ್ಬಾಳಿಕೆ ಮಾಡಿ ಬಂದಾರೆ. ಆಮೇಲೆ ಸೆಕ್ಯೂರಿಟಿ ರೂಮ್ನಾಗ ಲೈಟ್ ತೆಗೆದು ಇನ್ನೊಂದು ಆಪರೇಟಿವ್ ರೂಮ್ಗೆ ಹಾಕಿ ಬಂದಾರೆ. ಇದ್ರಾಗ ಸೆಕ್ಯೂರಿಟಿ ರೂಮ್ಗೆ ಹೋಗೋ ಅವಶ್ಯಕತೆ ಐತೆ ನಂತರ ರಾತ್ರಿ. ಸ್ಥಳೀಯರ ಪ್ರಕಾರ ಈ ಘಟಕದಿಂದ ಮುಂಡರಗಿ, ಲಕ್ಷ್ಮೇಶ್ವರ, ಶಿರಹಟ್ಟಿ ಹಾಗೂ ಗದಗ ತಾಲೂಕಿನ ಒಟ್ಟು 212ಕ್ಕೂ ಹೆಚ್ಚು ಗ್ರಾಮಗಳಿಗೆ ನೀರು ಸರಬರಾಜು ಮಾಡಲಾಗ್ತಾ ಇದೆ. ಆದರೆ ನೀರು ಸಮರ್ಪಕವಾಗಿ ಶುದ್ಧೀಕರಣಗೊಳ್ಳದೆ ನೇರವಾಗಿ ಪೂರೈಕೆಯಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇದರಿಂದ ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಆತಂಕ ಹೆಚ್ಚಾಗಿದೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಜಾರಿಗೊಳಿಸಿದ್ದರೂ ನಿರ್ವಹಣೆಗೆ ಮೀಸಲಾದ ಹಣ ಸಮರ್ಪಕವಾಗಿ ಬಳಕೆಯಾಗುತ್ತಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. 3 ವರ್ಷಗಳಿಂದ ಟ್ಯಾಂಕ್ ಸ್ವಚ್ಛಗೊಳಿಸಿಲ್ಲ ಎಂದು ಕಾರ್ಮಿಕರು ಹೇಳಿದ್ದು, ಈ ಕುರಿತು ಹಲವು ಬಾರಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ್ದಾರೆ. ರಕ್ಷಣಾ ಪರಿಕರಗಳಿಲ್ಲದೆ ಕೆಲಸ ಮಾಡಿಸಲಾಗುತ್ತಿದೆ. ಘಟಕವನ್ನು ಸ್ವಚ್ಛಗೊಳಿಸುವ ಬದಲು ಇದ್ದ ಸ್ಥಿತಿಯಲ್ಲೇ ಕಾರ್ಯನಿರ್ವಹಿಸುವಂತೆ ಒತ್ತಡ ಹೇರಲಾಗ್ತಿದೆ ಎಂದು ಕಾರ್ಮಿಕರು ಆರೋಪಿಸಿದ್ದಾರೆ. ನಾವು ಇಂಟೆಕ್ನಾಗ ವರ್ಕ್ ಮಾಡ್ತೀವಿ. ನಮ್ದು ಹೇಳಕ್ ಕುಂತ್ರಿ ಸರ್, ಸೇಫ್ಟಿ ಇಲ್ರಿ. ಇಲ್ಲೇ ನಾವು ಸಿಕ್ಕಾಬಿಟ್ಟಿರಿ ಸರ್. ಒಂದು ದಿವಸ ನೈಟ್ ಅವರಾದ್ರಿ ನಾಗರ ಸರ್, ಅವರ ಸೊಳ್ಳಿ ಕಡಿಸ್ಕೊಂತ ಮ್ಯಾಗ ಹತ್ಯಾರಿ, ಲ್ಯಾಡ್ರ್ ಮ್ಯಾಗ ಹತ್ಯಾರಿ. ನಾವು ಹಾಗೆ 8 ಜನ ಅದೀವಿ ಅಂದ್ರೆ ಅದ್ರಿಗೆ ಸೊಳ್ಳ್ಯಾಗೆ ಇದು ಮಾಡ್ಕೊತೀವಿ. ಒಂದು ಸೆಕ್ಯೂರಿಟಿ ರೂಮ್ ಇಲ್ರಿ, ಒಂದು ಆಪರೇಟ್ ರೂಮ್ ಇಲ್ರಿ. ಅಲ್ಲಿ ನಾವು ಟೈಲೆಟ್ ಮಾಡ್ಕೊಂಡು ಟೈಲೆಟೇ ಇಲ್ರಿ. ಅಲ್ಲಿ ಸೀದಾ 1.5 ಕಿಲೋಮೀಟರ್ ಹೋಗ್ಬೇಕು ನಾವು. ಏನಾರ ಕೇಳಿದಾರೆ ಅಂತಂದ್ರೆ ಅದನ್ನೆಲ್ಲ ಏನು ಪ್ರಶ್ನೆ ಮಾಡೋಂಗಿಲ್ಲ, ಸುಮ್ಮನೆ ಮಾಡಿರಿ. ಇವರು ಇಲ್ಲಿ ನಾಗರಾಜನವ್ರು ಇದು ಮಾಡ್ತಾರೆ. ಆಮೇಲೆ ನಾವು ಏನಾರ ಹೇಳಕ್ಕೆ ಹೋದ್ರೆ ನಿಮ್ಮನ್ನ ಅತಿಶಯ ಇದು ಮಾಡಿದ್ರೆ ನಿಮ್ಮ ತೆಗಿತೀವಿ, ಬಿಹಾರ ಕರ್ಕೊಂಬಂದು ಅವ್ರು ಕೂಳಿಲ್ದ ಬಿದ್ದಾರೆ, ಅವ್ರ ಕಡೆಯಿಂದ ಕೆಲಸ ಮಾಡಿಸ್ತೀವಿ, ನಿನಗೆ ಆದ್ರೆ ಮಾಡಿಲ್ಲ ಬಿಟ್ಟು ಹೋಗಿ ನೀನು ಅಂತಂದು ಇದೆಲ್ಲ ಹೇಳ್ತಾರೆ ಸರ್. ಅವ್ರು ನಾವೇನಾರು ಕೇಳಿ ಅವ್ರು ಇಲ್ಲಿ ಆ್ಯಕ್ಚುಲಿ ಮ್ಯಾನೇಜರ್ ಬೇರೆ ಅದಾರ, ಇಲ್ಲಿ ಸೈಟ್ ಇನ್ಚಾರ್ಜ್ ಅದಾರ ಸರ್. ಅವರು ಮ್ಯಾನೇಜರ್ ಅವರು ಯಾವಾಗಾರ ಒಮ್ಮೆ ಬರ್ತಾರೆ ಸರ್, ಯಾವಾಗಾರ ಒಮ್ಮೆ ಇಲ್ಲ ಸರ್. ಅವ್ರು ಒಟ್ಟ ಬರೋದಿಲ್ಲ ಸರ್ ಮ್ಯಾನೇಜರ್. ಯಾವಾಗ ಒಮ್ಮೆ ಫಂಕ್ಷನ್ ಆಯುಧ ಪೂಜೆಗೆ ಬಂದದ್ದು ನೋಡಿನಿ ಸರ್ ನಾನು. ಇದೇ ವೇಳೆ ನಕಲಿ ವಾಟರ್ ಲ್ಯಾಬ್ ಪರೀಕ್ಷಾ ವರದಿಗಳನ್ನು ತೋರಿಸಿ ಜನರನ್ನು ದಾರಿ ತಪ್ಪಿಸಲಾಗುತ್ತಿದೆ ಎಂದು ಗಂಭೀರ ಆರೋಪವೂ ಕೇಳಿಬಂದಿದೆ. ಘಟಕದ ದುರಸ್ಥಿತಿಯನ್ನು ಕಂಡ ಗ್ರಾಮಸ್ಥರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಕುಡಿಯುವ ನೀರಿನ ಗುಣಮಟ್ಟ ಹದಗೆಟ್ಟರೆ ಅದರ ಹೊಣೆ ಯಾರು ಎಂಬ ಪ್ರಶ್ನೆಯನ್ನೂ ಎತ್ತಿದ ಸಾರ್ವಜನಿಕರು ಯೋಜನೆಯ ನಿರ್ವಹಣೆ ಹೊತ್ತಿರುವ ವಿಶ್ವರಾಜ ಎನ್ವಿರಾನ್ಮೆಂಟ್ ಕಂಪನಿಯ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಆಗ್ರಹಿಸಿದರು.